Hello aspirants, welcome to our channel. First of all, I wish you a very happy new year 2025. 2025 ನೀವು ಕಂಡಂಥ ಕನಸುಗಳು ಎಲ್ಲವೂ ಕೂಡ ನನಸಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಮಿಂಗ್ ಟು ಪಾಯಿಂಟ್, ನಿಮಗೆಲ್ಲರಿಗೂ ಗೊತ್ತಿರುವಂತೆ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ 2024 ಸೊ ಡಿಸೆಂಬರ್ 29ರಂದು ಮುಗ್ದಿರುತ್ತೆ. ಓಕೆ, ಸೊ ಈಗ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಮುಗೀತು, ಮತ್ತು ಮುಂದೆ ಏನು ಮಾಡಬೇಕು ಎಂಬಂಥ ಡೌಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಪರೀಕ್ಷಾರ್ಥಿಗಳಿಗೆ ಇರ್ತದೆ, ಮತ್ತು ಇದು ಸಹಜ ಕೂಡ ಹೌದು. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಇದರ ಒಂದು ಸ್ಟ್ರಾಟಜಿಯನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ KS ಪ್ರಿಲಿಮ್ಸ್ ಎಕ್ಸಾಮ್ ಆದ ನಂತರ ನಿಮ್ಮ ಒಂದು ಮಾರ್ಕ್ಸ್ ಎಷ್ಟು ಬೀಳುತ್ತೆ ಅಂಥೇಳಿ ನಿಮ್ಗೆ ಒಂದು ಅಂದಾಜು ಇರುತ್ತೆ. ಓಕೆ, ಸೊ ನಂಗೆ ಇಷ್ಟು ಮಾರ್ಕ್ಸ್ ಬೀಳ್ಬೋದು ಅಂತೇಳಿ. ಓಕೆ, ಸೊ ನಿಮ್ಗೇನಾದರೂ ಒಂದು ಒಳ್ಳೆ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಿದರೆ ಅರೌಂಡ್ 200+ ಬೀಳ್ತೈತೆ ಅನ್ನೋ ಒಂದು ಗ್ಯಾರಂಟಿ ಇತ್ತಂದರೆ ಸೊ ನೀವು ಮೇನ್ಸ್ಗೆ ಪ್ರಿಪೇರ್ ಆಗೋದು ಭಾಳಷ್ಟು ಸೂಕ್ತ. ಓಕೆ, ಸೊ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಮೇನ್ಸಿಗೆ ಪ್ರಿಪೇರ್ ಆಗೋದು ಭಾಳಷ್ಟು ಸೂಕ್ತ. ಯಾಕಂದರೆ ಇಟ್ ವಿಲ್ ಬಿ ಆಲ್ಸೋ ಹೆಲ್ಪ್ಫುಲ್ ಫಾರ್ ನೀವು ಏನು KS ಮೇನ್ಸಿಗೆ ಓದ್ತೀರಿ, ಇಟ್ ವಿಲ್ ಬಿ ಆಲ್ಸೋ ಹೆಲ್ಪ್ಫುಲ್ ಫಾರ್ ಯುವರ್ UPSC ಮೇನ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮಗೆ ಅಲ್ಲಿ ಸಬ್ಜೆಕ್ಟ್ ರಿಪಿಟೇಷನ್ ಆಗೋದನ್ನು ಕಾಣ್ತೀವಿ. ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ಎಕನಾಮಿ, ಪಾಲಿಟಿ, ಸೊ ಇವೇ ಸಬ್ಜೆಕ್ಟ್ UPSC ಮೇನ್ಸಲ್ಲಿ ಕೂಡ ಇರೋದ್ರಿಂದ ಸೊ ಇದು ಭಾಳಷ್ಟು ಹೆಲ್ಪ್ಫುಲ್ ಆಗತ್ತೆ. ಓಕೆ, ಸೊ ಕಮಿಂಗ್ ಟು ಸೆಕೆಂಡ್ ಪಾಯಿಂಟ್, ಸೊ ನಿಮ್ಮ ಒಂದು ಪ್ರಿಲಿಮ್ ಸ್ಕೋರ್ ಅಷ್ಟೊಂದು ಜಾಸ್ತಿನೂ ಆಗಿಲ್ಲ ಮತ್ತು ಅಷ್ಟೊಂದು ಫುಲ್ ಲೋನೂ ಆಗಿಲ್ಲ. ಸೊ ಮಾಡ್ರೇಟ್ ಲೆವೆಲ್ ಆದ ಮಾರ್ಕ್ಸ್ ಇರುತ್ತೆ, ಮತ್ತು ನಿಮ್ಗೆ ಡೌಟ್ ಇರುತ್ತೆ ಸೊ ನಂದು ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ತದನೋ ಇಲ್ಲೋ ಅಂಥೇಳಿ. ಸೊ ಅಂಥವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಸೊ ವೇಟ್ ಫಾರ್ ದಿ ಅಫಿಷಿಯಲ್ ಕೀ ಆನ್ಸರ್ಸ್. ಸೊ KPSC ಅವರೇ ರಿಲೀಸ್ ಮಾಡುವಂಥ ಅಫಿಷಿಯಲ್ ಕೀ ಆನ್ಸರ್ಸ್ಗೆ ನೀವು ವೇಟ್ ಮಾಡೋದು ಭಾಳಷ್ಟು ಸೂಕ್ತ. ಓಕೆ, ಸೊ ಭಾಳಷ್ಟು ಕ್ಲಾಸಸ್ದವರು ಕೀ ಆನ್ಸರ್ನ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಸೊ ಅವು ಅದರಲ್ಲಿ ಭಾಳಷ್ಟು ತಪ್ಪಿರೋ ಕಾರಣ ಸೊ ಪ್ಲೀಸ್ ಡೋಂಟ್ ರೆಫರ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಈ ಟೈಮಲ್ಲಿ ನೀವು ಬೇರೆ ಎಕ್ಸಾಮ್ಗೆ ನೀವೇನಾದರೂ ಪ್ರಿಪೇರ್ ಆಗ್ತಾಯಿದ್ರೆ ಪ್ಲೀಸ್ ಡೂ ಕಂಟಿನ್ಯೂ ಇಟ್. ಆ್ಯಂಡ್ ಈ ಸ್ಟಡಿ ಅನ್ನೋದು ಏನಾದ್ರು ಇರುತ್ತೆ ಇದು ಭಾಳ ನಿರಂತರವಾಗಿರಬೇಕು, ಮತ್ತು ಕನ್ಸಿಸ್ಟೆನ್ಸಿಯಾಗಿ ನಾವು ಈ ಎಕ್ಸಾಮನ್ನು ಓದ್ಕೊಂಡ್ರೆ ಮಾತ್ರ ಯಶಸ್ಸನ್ನು ಕಾಣಲು ಸಾಧ್ಯ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್, ಸೊ ನಿಮ್ಮ ಒಂದು ಪ್ರಿಲಿಮ್ ಸ್ಕೋರ್ ತೀರಾ ಕಡಿಮೆ ಇದ್ದರೆ ಪ್ಲೀಸ್ ಡೋಂಟ್ ವರಿ. ಸೊ ಓಕೆ, ಸೊ ನೀವು ಬೇರೆ ಯಾವುದಾದ್ರೂ ಎಕ್ಸಾಮನ್ನು ಕಟ್ಟಿದರೆ ಸೊ ಅದನ್ನು ಪ್ರಿಪೇರ್ ಮಾಡೋದು ಭಾಳಷ್ಟು ಸೂಕ್ತ. ಸೊ ಓಕೆ, ಅಗೇನ್ ನ್ಯೂ ನೋಟಿಫಿಕೇಷನ್ ಈ ಹೊಸ ವರ್ಷದಲ್ಲಿ ಮತ್ತು ಹೊಸ ನ್ಯೂ ನೋಟಿಫಿಕೇಷನ್ಸ್ಗಳು ಭಾಳಷ್ಟು ಇರ್ತವೆ, ಮತ್ತು ಸಾಕಷ್ಟು ಆಪರ್ಚುನಿಟಿಗಳು ಇರ್ತವೆ. ಓಕೆ, ಸೊ ಇನ್ನೊಂದು ಪಾಯಿಂಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಸೊ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಮತ್ತು SSC ಆಗಿರ್ಬೋದು, RRB ಆಗಿರ್ಬೋದು, ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅಂತ ಏನು ನಾವೇನು ಕರಿತೀವಿ, ಸೊ ಇದರಲ್ಲಿ ಸಾಕಷ್ಟು ಆಪರ್ಚುನಿಟಿ ಇರೋದ್ರಿಂದ ಸೊ ಅದರ ಮೇಲೆ ಕೂಡ ನೀವು ಫೋಕಸ್ ಮಾಡಿರಿ, ಮತ್ತು ಆ ಎಕ್ಸಾಮ್ ಕೂಡ ಅಪ್ಲೈಯನ್ನು ಮಾಡಿರಿ. ಓಕೆ, ಸೊ ಈ SSC ಆಗಿರ್ಬೋದು, RRB ಆಗಿರ್ಬೋದು ಮತ್ತು ಬ್ಯಾಂಕಿಂಗ್ ಆಗಿರ್ಬೋದು, ಸೊ ಇದರಲ್ಲಿ ಅವರು ಫಿಕ್ಸ್ ಟೈಮ್ ಟೇಬಲ್ನ ಈಗಾಗಲೇ ಅವರು ಹೊರಡಿಸಿರ್ತಾರೆ. ಓಕೆ, 2025 ಕ್ಯಾಲೆಂಡರ್ನ ಕೂಡ ಅವರು ರಿಲೀಸ್ ಮಾಡಿರ್ತಾರೆ. ಸೊ ಯಾವಾಗ ಅಪ್ಲಿಕೇಶನ್ ಡೇಟ್ ಆಗಿರ್ಬೋದು, ಮತ್ತು ಯಾವಾಗ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಕೈತಿ ಎಂಬುದ್ರ ಕುರಿತು ಸೊ ಅವ್ರ ಕ್ಯಾಲೆಂಡರ್ ಕೂಡ ಅವರು ರಿಲೀಸ್ ಮಾಡಿರ್ತಾರೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನೀವು ಎಕ್ಸಾಮನ್ನು ಪ್ರಿಪ್ರೇಷನ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನನ್ನ ಒಂದು ಅನಿಸಿಕೆಯನ್ನು ನಾನು ತಿಳಿಸಿದ್ದೇನೆ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2025. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.